ಧಾರವಾಡ ಬೈಪಾಸ್ ರಸ್ತೆಯ ಅಳಿಯಾಳ ಸೇತುವೆ ಬಳಿ ಪತ್ತೆಯಾಗಿದ್ದ ಶಂಕಿತ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಏಪ್ರಿಲ್ 29ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಳಿಯಾಳ ಸೇತುವೆ ಬಳಿ ಅಪರಿಚಿತರ ಶವ ಪತ್ತೆಯಾಗಿತ್ತು. ಮಾಹಿತಿ ದೊರಕುತ್ತಿದ್ದಂತೆ ಹೆದ್ದಾರಿ ಗಸ್ತು ತಂಡ ಮತ್ತು ತುರ್ತು ಸೇವೆಗಳು ಸ್ಥಳಕ್ಕೆ ಧಾವಿಸಿವೆ. ಇನ್ನು ಪ್ರಾಥಮಿಕ ಪರಿಶೀಲನೆ ವೇಳೆ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ತನಿಖೆ ಆರಂಭಿಸಿದರು. ಸ್ಥಳೀಯ ಸಂಪರ್ಕಗಳ ಸಹಾಯದಿಂದ ಮೃತರ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ಪ್ರಕಾರ ಹಣದ ಲಾಭಕ್ಕಾಗಿ ಈ ಕೊಲೆ ನಡೆದಿರುವ ಸಾಧ್ಯತೆ ಎಂದು ಆರೋಪಿಗಳು ಸಂತ್ರಸ್ತನ ಬಳಿ ಹಣಕ್ಕಾಗಿ ಒತ್ತಾಯಿಸಿದ್ದು ನೀಡಲು ವಿಫಲವಾದಾಗ ಹಲ್ಲೆ ನಡೆಸಿ ಕೊಲೆಗೈದಿದ್ದಾರೆ ಎನ್ನಲಾಗಿದೆ. ಏಪ್ರಿಲ್ 30ರ ಮುಂಜಾನೆ ಪೊಲೀಸರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸಿದ್ಧತೆ ಕೂಡ ನಡೆಯುತ್ತಿವೆ. ಈ ಪ್ರಕರಣದಲ್ಲಿ ಒಟ್ಟು 3 ಭಾಗಿಯಾಗಿರುವುದು ದೃಢಪಟ್ಟಿದ್ದು ಇನ್ನಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಮುಖ ಹಾಗೂ ದೇಹದ ಭಾಗಗಳಿಗೆ ಗಂಭೀರ ಗಾಯಗಳನ್ನು ಉಂಟು ಮಾಡಿದ ಹಿನ್ನೆಲೆ ಕೊಲೆ ಹಿಂದಿನ ನಿಖರ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಮುಂದುಗಳಿಂದ ಅವರಿಗೆ ಗೊತ್ತಾದ ಮೇಲೆ ಈ ಬಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಹಾಗೆ ಕೋಲ್ಹಾಪುರಕ್ಕೆ ಹೋಗೋ ಟೈಮ್ ನಮ್ಮ ಹಳಿಯಾಲ್ ಬ್ರಿಡ್ಜಲ್ಲಿ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ 28ನೇ ತಾರೀಕು ನೈಟ್ ಅರೌಂಡ್ 12:30. ಸೊ ಇದು 29ನೇ ತಾರೀಕು ಆಗುತ್ತೆ. ಅದು 28ನೇ 29ನೇ ತಾರೀಕು ನಡುವಿನ ಮಧ್ಯರಾತ್ರಿ. ಸುಮ್ಮನೆ ಇದರಲ್ಲಿ ಒಬ್ಬರೇ ಆರೋಪಿ, ಅವರು ಇನ್ನೂ ಟ್ರೇಸ್ ಆಗಿಲ್ಲ, ಅದ ಕಾರಣ ಹೆಸರು ಹೇಳಲಿಕ್ಕೆ ಆಗಲ್ಲ. ಟೋಟಲ್ 5 ಜನ ಆರೋಪಿ ಇದ್ದಾರೆ ಇದರಲ್ಲಿ ಒಬ್ಬರೇ ಆರೋಪಿ ಮುಂಚೆನೂ ಇಲ್ಲಿ ಬರ್ತಾ ಇದ್ರು ಕಬ್ಬು ಕಟಾವ್ ಸಂಬಂಧ. ಸೊ ಅವರಿಗೆ ಇದರಲ್ಲಿ ಏರಿಯಾ ಬಗ್ಗೆ ಐಡಿಯಾ ಇತ್ತು, ಮುಂದಗೋಳ ಹಳ್ಳಿಯಾಲ್ ಏರಿಯಾ ಬಗ್ಗೆ. ಆವಾಗ ಅವರಿಗೆ ಈ ಬುದ್ಧಿಸ್ಟ್ ಮಾಂಕ್ಸ್ ಬಗ್ಗೆ ಅವ್ರ ಹತ್ರ ದುಡ್ಡಿದೆ, ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡಬಹುದು ಆ ಥರ ಮನಸ್ಸಿಟ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ. ಮುಂಚೆ ಇನ್ನೂ ವ್ಯವಹಾರ ಇಲ್ಲ, ಒಂದು ಈಸಿ ಮನಿ ಮಾಡೋಕ್ಕೆ